ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣದ ದುಡ್ಡು ವಾಪಸ್ ಬಂದಿದೆ. ಚುನಾವಣೆಗೆ ಎಲ್ಲಿ ಹಣ ಖರ್ಚಾಗಿದೆ ಅಂತ ಅವರೇ ಹೇಳಿ. ನಮ್ಮ ಶಾಸಕರ ಮನೆ ಮೇಲೆ ರೇಡ್ ಆಗಿದೆ. ಇದರ ಬಗ್ಗೆ ಮಾತನಾಡಿದ್ರೆ ಬಿಜೆಪಿ ಫ್ರೆಂಡ್ಸ್ ಏನೋ ಹೇಳ್ತಾರೆ. ಮುಂದೆ ಇದರ ಬಗ್ಗೆ ಮಾತನಾಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ರೈತನ ಮೇಲೂ ಕೂಡ ಜಾರಿ ನಿರ್ದೇಶನಾಲಯ ದಾಳಿಯಾಗಿದೆ. ಇಡಿ ರೇಡ್ನಲ್ಲಿ ಸಿಕ್ಕವರು ಬಿಜೆಪಿಯಲ್ಲೂ ಕೂಡ ಇದ್ದಾರೆ. ಅಜಿತ್ ಪವಾರ್ ಬಗ್ಗೆ ಏನೇನು ಹೇಳಿದ್ರು? ಅಜಿತ್ ಪವಾರ್ ಸಾಹೇಬರು ಎಲ್ಲಿದ್ದಾರೆ ಇವತ್ತು? ಬಿಜೆಪಿಯಲ್ಲಿ ಒಂದು ವಾಷಿಂಗ್ ಮಷಿನ್ ಇದೆ. ಯಾರು ಎಷ್ಟೇ ಆರೋಪ ಮಾಡಿರಲಿ ಅವರು ಬಿಜೆಪಿಗೆ ಹೋದರೆ ಸಾಕು, ಸರಿಯಾಗಿಬಿಡ್ತಾರೆ ಅಂತ ಮಾತನಾಡಿದ್ದಾರೆ. ಎಕ್ಸ್ಟೆಂಡೆಡ್ ಇದೆ. ಆಲ್ರೆಡಿ ವಾಲ್ಮೀಕಿ ಹಗರಣದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ದುಡ್ಡು ಬಂದಿದೆ ಅಂತ ನನ್ನ ಮಾಹಿತಿ ಇದೆ. ತಮಗೂ ಸ್ವಲ್ಪ ಮಟ್ಟಿಗೆ ಐಡಿಯಾ ಇದೆ ಅಂತ ಭಾವಿಸ್ತೀನಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡಕ್ ಹೋಗಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಏಜೆನ್ಸಿಗಳು ರೈಡ್ ಮಾಡ್ತಕ್ಕಂಥದಕ್ಕೆ ನಾವು ಈ ಸಂದರ್ಭದಲ್ಲಿ ಟೀಕೆ ಮಾಡಕ್ ಹೋಗಲ್ಲ. ಈ ವಿಷಯದಲ್ಲಿ ಆಗ್ಲಿ, ಯಾಕಂದ್ರೆ ಇಡಿ ಅವ್ರ ಕೈಲೇನೆ ಇದೆ. ಇಡೀ ಭಾರತ ದೇಶದಲ್ಲಿ ಸುಮಾರು 3,500 4,000 ಇಡಿ ರೇಡ್ಗಳಾಗಿದ್ರೆ ಒಂದು ಉದಾಹರಣೆ ಇದೆ. ಪ್ರಪಂಚದಲ್ಲಿ ಮೊದಲನೇ ಇಡಿ ರೇಡ್ ಆಗಿರೋದು ತಮಿಳುನಾಡು. ಫಾರ್ಮರ್ ಮೇಲೆ ಕೂಡ ರೇಡ್ ಮಾಡಿದ್ದಾರೆ. ಒಬ್ಬ ರೈತರ ಮೇಲೆ, ರೈತ ಕುಟುಂಬದ ಮೇಲೆ ಕೂಡ ಫಾರ್ಮರ್ ಅಲ್ಲಿ ಕೂಡ ಇಡಿ ರೇಡ್ ಆಗಿದೆ. ಸೊ ಇಂಥ ಇಡಿಗಳು ಎಲ್ಲಿ ರೈಡ್ ಆಗಿದೆ ಅಂತೇಳಿ ಯಾರನ್ನ ಪಟ್ಟಿ ಕುತ್ಕೊಂಡು ಬಿಜೆಪಿ ಮುಂದೆ ಮಾತನಾಡಿದ್ರೆ, ಪಟ್ಟಿ ಕುತ್ಕೊಂಡು ಬಿಜೆಪಿ ಮುಖಂಡಿರ್ಬೇಕು, ನೀವು ಪಟ್ಟಿ ತೊಗೊಂಬಿಡ್ರಿ. ಬಿಜೆಪಿ ಕೇಳ್ರಿ, ಸರ್ ಇಡಿ ರೇಡ್ ಇಷ್ಟು ವರ್ಷ ಆಯ್ತು, ನಿಮ್ಮ 11 ವರ್ಷ ಆಗಿ ಇಷ್ಟು ರೈಡ್ಗಳು ಮಾಡಿದ್ದೀರಿ, ಏನು ಅನುಕೂಲ ಆಗಿದೆ ರಾಜ್ಯಕ್ಕಾಗಿರಲಿ ದೇಶಕ್ಕಾಗಿರಲಿ, ಏನು ಅನುಕೂಲ ಆಗಿದೆ? ಆಮೇಲೆ ಈ ಇಡಿ ರೈಡ್ನಾಗ ಇರ್ತಕ್ಕಂಥವ್ರು ಸಿಕ್ಕಂಡ್ರೆಲ್ಲರೂ ಇವತ್ತು ಮತ್ತೆ ಬಿಜೆಪಿಗೆ ಇದ್ದಾರೆ. ಅಲಿಗೇಷನ್ಸ್ ಮಾಡಿರ್ತಕ್ಕಂಥ ಇಡಿ ರೈಡು, CBI ರೈಡು, ಫೆರಾ ರೈಡ್ಗಳಲ್ಲಿ ಆಗಿರ್ತಕ್ಕಂಥದ್ದು ಏನು ಬೇರೆ ಪೊಲಿಟಿಕಲ್ ಲೀಡರ್ ಮೇಲೆ ಏನು ಚಾರ್ಜ್ ಶೀಟ್ಗಳು ಫೈಲ್ ಆಗಿದ್ವು, FIRಗಳು ಫೈಲ್ ಆಗಿದ್ವು, ಅವರೆಲ್ಲ ಬಿಜೆಪಿಗೆ ಇದ್ದಾರೆ. ಮತ್ತು ಇದು ಯಾರು, ಇದು ಹೆಂಗೆ ಹೇಳ್ಬೇಕೀಗ? ಈಗ ಅಜಿತ್ ಪವಾರ್ ಬಗ್ಗೆ ಭಾಳ ದೊಡ್ಡ ಭಾಷಣಗಳು ಮಾತನಾಡ್ತಾರೆ ಬಿಜೆಪಿಯವರು. ಇವತ್ತು ಅಜಿತ್ ಪವಾರ್ ಸಾಹೇಬ್ರಲ್ಲಿದ್ದಾರೆ. ಮತ್ತೆ ಎಲ್ಲ ಮುಗಿತಲ್ಲ, ತನಿಖೆನೇ ಮುಗಿದು ಕ್ಲೋಸ್ ಆಗ್ಬಿಡ್ತಾರೆ ಅವ್ರ ಮೇಲೆ. ಮತ್ತೆ ಯಾವ್ದು ಸರಿ? ಮೊದಲು ಇಡಿ ಅವ್ರ ಮೇಲೆ ಆರೋಪ ಮಾಡಿದ್ದು ಸರಿಯೇನೋ, ಏನು ಈಗ ಮಾಡಿದ್ದು ಸರಿನೋ? ಅವ್ರದ್ದು ಒಂದು ವಾಷಿಂಗ್ ಪೌಡರ್ ಇದೆ, ವಾಷಿಂಗ್ ಮಿಷಿನ್ ಇದೆ. ಸೊ ಯಾರು ಎಷ್ಟೇ ಏನೇ ಇದ್ರು ಕೂಡ ಆರೋಪಿಗಳಿದ್ರೆ ಆ ವಾಷಿಂಗ್ ಮಿಷಿನಲ್ಲಿ ಹೋಗ್ಬಿಟ್ರೆ ಕಂಪ್ಲೀಟ್ ಆ ವಾಷಿಂಗ್ ಮಿಷಿನ್ ತೊಳೆದು ಪ್ಯೂರ್ ಆಗ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಆಗ್ಬಿಡ್ತಾರಲ್ಲ. ಹೋಗ್ಬಿಟ್ರೆ ಬಿಜೆಪಿಗೆ ಹೋಗ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್. ಸೊ ಈಗ ಭಾರತ ದೇಶದಲ್ಲಿ ಬಿಜೆಪಿಗೆ ಇರ್ತಕ್ಕಂಥವ್ರು ಯಾರು ಕರಪ್ಟ್ ಇಲ್ಲ, ಯಾರು ₹1 ಎಲ್ಲಿ ಏನೂ ಆಸ್ಪದನೇ ಇಲ್ಲ. ಆ ಥರ ಇರ್ತಕ್ಕಂಥ ಬಿಜೆಪಿ ರೂಲ್ಡ್ ಸ್ಟೇಟ್ಗಳಿಗೆ ಸದ್ಯದಲ್ಲಿ. ಆಮೇಲೆ ಕರಪ್ಷನ್ ರೇಟ್ ಇಡೀ ಭಾರತ ದೇಶ ನೋಡಿದ್ರೆ ನಾವು ರ್ಯಾಂಕಿಂಗ್ ಅಲ್ಲಿ ನಂಬರ್ 1 ರ್ಯಾಂಕಿಂಗ್ ಇದೀವಿ. ರ್ಯಾಂಕಿಂಗು ಹೊರ ದೇಶದ ರ್ಯಾಂಕಿಂಗ್ಗಳು ನೋಡ್ತಾ ಇದ್ದಾರೆ, ಕರಪ್ಷನ್ ನಂಬರ್ 1 ಸ್ಥಾನದಲ್ಲಿ ಇದೀವಿ ನಾವು. ಸಂಬಂಧ ಇಲ್ಲ. ಅವರು ಕ್ಯಾಬಿನೆಟ್ಗೆ ಬರ್ತಕ್ಕಂಥದ್ದು ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಲಿ, ನಮ್ಮ